ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜೋತವರು. ಆತ್ಮೀಯರೇ, ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಎಲ್ಲ ದುರಂತಕ್ಕೆ ಬೆಂಗಳೂರು RCB ಏನದ ಆ ದುರಂತಕ್ಕೆ DKC ಕಾರಣ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವತ್ತು ನಡೆದಂಥ ಎಲ್ಲ ಘಟನೆಗಳು ಇವ್ರ ಕಾರಣ, ಎಲ್ಲದಕ್ಕೂ ಒತ್ತಡ ತಂದು ಮಾಡಿಸಿದ್ರು ಅನ್ನುವಂಥ ಪ್ರಬಲವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವ್ರನ್ನ ಸಂಪುಟದ ಮೊದಲು ಹೊರಗೆ ಹಾಕ್ರಿ ಅಂತೇಳಿ ಸಿದ್ದರಾಮಯ್ಯ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಒಂದು ಕಡೆಗೆ BJPಗರು ಸಿದ್ದರಾಮಯ್ಯ ನೀವು ರಾಜೀನಾಮೆ ಕೊಡ್ರಿ ಅಂತೇಳಿ, ಇನ್ನೊಂದು ಕಡೆಗೆ HDK ನಮ್ಮ ಕುಮಾರಸ್ವಾಮಿಗಳು DKC ಅವ್ರನ್ನ ಹೊರಗೆ ಹಾಕ್ರಿ ಅಂತೇಳಿ. ಯಾಕಂದರೆ ಆ ಸಂದರ್ಭದಲ್ಲಿ ಏನು ನಡೆದದ ಏನಿಲ್ಲ ಅನ್ನೋದೆಲ್ಲ ನೋಡಿದ್ದಾರೆ, ಲೋಕ ನೋಡಿದ್ದಾರೆ. ಹೊರಗೆ ದುಮಿಣಿ ನಡೀತಾ ಇದೆ, ಎಷ್ಟೋ ಜನ ಸಾಯ್ತಾ ಇದ್ದಾರೆ ತುಳಿತಕ್ಕೊಳಗಾಗಿ. ಆ ಸಂದರ್ಭದಲ್ಲೇ ಈ DKC ಅವರು ಆ ಕಪ್ಪಿಗೆ ಮುತ್ತಿಡುವಂಥದ್ದು ಏನಿತ್ತು ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂಥ ದೊಡ್ಡ ಗೊಂದಲದಲ್ಲೇ ಗದ್ದಲದಲ್ಲೇ ಈ ರೀತಿ ಮಾಡೋದು ರಾಕ್ಷಸಿ ಪ್ರವೃತ್ತಿ ಅನ್ನೋಷ್ಟು ಮಟ್ಟಿಗೆ ಟೀಕೆ ಮಾಡ್ತಾ ಇದ್ದಾರೆ. ನೋಡಿಲ್ಲ ಅವರು ಆರೋಪ ಮಾಡುವಂಥ ಮಾತುಗಳೇನಪ್ಪ ಅಂತಂದ್ರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ತಮ್ಮ ವೈಭವೀಕರಣಕ್ಕಾಗಿ RCB ಆಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಿ ತಮ್ಮ ವೈಭವ ಹೆಚ್ಚಿಕೊಳ್ಳೋ ಸಲುವಾಗಿ ಅವರು ಆಯೋಜನೆ ಮಾಡಿದ್ದಾರೆ. 11 ಗ್ರೇಡ್ ಪ್ರೇಮಿಗಳ ಸಾವಿಗೆ ಕಾರಣರಾದರು. ಅಷ್ಟಲ್ಲ, ಜನರು ಸತ್ತಿದ್ದು ಗೊತ್ತಿದ್ದರೂ ಟೋಪಿಗೆ ಮುತ್ತಿಕ್ಕುವಂತಹ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿಯನ್ನು ಸಂಪೂರ್ಣ ಹೊರ ಹಾಕಬೇಕು. ಯಾರು ಹೊರಗೆ ಸತ್ತಾದ ಗೊತ್ತಿದ್ದರೂ ಅದು ಮುತ್ತಿಕ್ಕುವಂಥ ಕೆಲಸ ಮಾಡೋದನ್ನು ನೋಡಿದಾಗ ಸಹಜವಾಗಿ ಇವ್ರನ್ನ ಹೊರಗೆ ಹಾಕಲೇಬೇಕು. ಬೈ ರಾಕ್ಷಸಿ ಪ್ರವೃತ್ತಿಯವರು ಅಂತೇಳಿ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ.